ಸೌತೆಕಾಯಿ, ಬದನೆಕಾಯಿ, ಟೊಮ್ಯಾಟೊ. ಫೈನಲಿ ನಾನು ಈ ಸಾರಿ ಉಟ್ಕೊಂಡೆ. ನಮಗೆ ಇಷ್ಟೆಲ್ಲ ಹಾರ್ವೆಸ್ಟ್ ಮಾಡೇವಿ. ಈಗ ಯಾವಾಗಾರು ನೀವು ಚೋಳಿಕಾಯಿ ಗಿಡ ನೋಡಿರಿ, ಬಿಕಾಸ್ ನಾ ಅಂತೂ ಫಸ್ಟ್ ಟೈಮ್ ನೋಡಾತೀನಿ. ಜಸ್ಟ್ ಇಮ್ಯಾಜಿನ್ ಬ್ಲೌಸ್ ಹೆಂಗೈತಂದ್ರ ಸಾರಿ ಹೆಂಗಿರ್ಬೇಕಂತ. ಫುಲ್ ಆರ್ಗ್ಯಾನಿಕ್ ಗಾಯ್ಸ್, ಆರ್ಗ್ಯಾನಿಕ್. ಫಸ್ಟ್ ಟೈಮ್ ನಾನು ಮಾಡಾತೀನಿ ಇದನ್ನ, ನಾ ಯಾವತ್ತೂ ಮಾಡಿಲ್ಲ. ಇಲ್ಲಿ ಕಾಣತೈತಿ ಅದು ಆರೆಂಜ್ ಆರೆಂಜ್ ನನ್ನ ತಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶ್ರೇಯಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತಂದು. ಇವಾಗ ಹಂಗೆ ಜಸ್ಟ್ ಸುಮ್ಮನೆ ಬೆಳಗ್ಗೆ ಎದ್ದು ಹೊರಗೆ ಕುಂತೀವಿ ಬಂದು. ಸೊ ಮಮ್ಮಿ ನೇಲ್ ಪಾಲಿಶ್ ಹಚ್ಕೊಳತ್ತಾರೆ ಇಲ್ಲಿ. ನನಗೂ ಚಾ ಕುಡಿದಾಯ್ತು ಅವ್ರದ್ದು. ನಾನಂತೂ ಕುಡಿಯಂಗಿಲ್ಲ ಬೆಳಗ್ಗೆ ಚಾ. ಸೊ ನನಗೂ ಸ್ವಲ್ಪ ನೇಲ್ ಪಾಲಿಶ್ ಹಚ್ಚಿರಿ ಅಂತ ಅನ್ಕೊತೀನಿ. ನಂದು ಹಿಂಗಾಗೈತಿ. ಸೊ ಇದ್ರ ಮೇಲೆ ಅಂತಂದು ಹೇಳತ್ತಿದ್ದೆ. ಹಚ್ಬಿಡ್ರಿ ನಂಗೂ. ಅದನ್ನು ರಬ್ ಮಾಡಿ ಮತ್ತೆ ಹಚ್ಕೊಳ್ಳೋ ಅಷ್ಟು ಪೇಷನ್ಸ್ ಅಂತೂ ಇಲ್ಲ ನನಗೆ. ಅದಕ್ಕೆ ಅದ್ರ ಮೇಲೆ ಹಚ್ಕೊಳತ್ತೀನಿ. ಉಗುಳಾತೈತಿ. ಹೊಡೆದು ತಿನ್ಸಾತಾರ ಅದಕ್ಕೆ ಬಿಸ್ಕೆಟ್. ರೀಸೆಂಟ್ಲಿ ನಮ್ಮಮ್ಮ ಫ್ರೂಟ್ಸ್ ಎಲ್ಲ ಹಾರ್ವೆಸ್ಟ್ ಮಾಡಿದ್ರು. ಸೊ ಈಗ ಏನೇನು ಫ್ರೂಟ್ಸ್ ಆಗ್ಯಾವ ಅಂತಂದು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಜಸ್ಟ್ ಅದನ್ನೆಲ್ಲ ಕಟ್ ಮಾಡಿ ಅವ್ರು ತಿಂದ್ರು, ನಾ ಏನೋ ತಿಂದಿಲ್ಲ. ನಾ ಇವಾಗ ತಿನ್ನಬೇಕು. ನೋಡೋಣ ಹೆಂಗಾಗ್ಯಾವ ಅಂತ. ಆ್ಯಕ್ಚುಲಿ ಡ್ರ್ಯಾಗನ್ ಫ್ರೂಟ್ ಇದು ಈ ವರ್ಷ ಫಸ್ಟ್ ಟೈಮ್ ಬಿಟ್ಟೈತಿ. ಆ್ಯಂಡ್ ವಾಟರ್ ಮೆಲನ್ ಅಂತೂ ನಾನು ಲಾಸ್ಟ್ ಟೈಮ್ ತೋರಿಸೇ ಬಿಟ್ಟೆ ನಿಮಗೆ. ಇಲ್ಲಿ ದಾಳಂಬ್ರಿ ಇದಾವೆ, ಪಪ್ಪಾಯ ಏನೂ ಆಗಿಲ್ಲ. ದಾಳಂಬ್ರಿನೂ ಇನ್ನೊಂದು ಸ್ವಲ್ಪ ಕಲರ್ ಆಗಬೇಕಿತ್ತು, ಬಟ್ ಇಟ್ಸ್ ಓಕೆ. ಬಟ್ ಸ್ವೀಟ್ ಅದಾವೆ, ಫುಲ್ ಸ್ವೀಟ್ ಅದಾವೆ. ಮಸ್ತ್ ಸ್ವೀಟ್ ಅದಾವ, ಭಾಳ ಸ್ವೀಟ್, ಜ್ಯೂಸಿ. ವೈಟ್ ಒಂದು ಹಚ್ಚಿರಲ್ಲಮ್ಮ? ಇಲ್ವಾ, ವೈಟ್ ಹಚ್ಚಿಲ್ಲನ? ನೈಸ್, ಫುಲ್ ಸ್ವೀಟ್ ಐತಿ. ಸರಿ, ಚೆನ್ನಾಗೈತೆ ಕಲರ್. ವಾಟರ್ ಮೆಲನ್ ಫುಲ್ ಜ್ಯೂಸಿ ಐತಿ, ಫುಲ್ ನೀರು ಐತಲಮ್ಮ. ಉಪ್ಸಿ ಸ್ವೀಟ್ ಅದಾವ. ಅದ್ರ ಕಲರ್ ಯಾಕಾಗತ್ತಿಲ್ಲ ಇವು? ಈ ಬಿಸಿಲ ಬೀಳಲಿಲ್ಲ, ಬರೀ ಮಳಿನೇ ಚಾಲು ಆಗಿತ್ತಲ್ಲ. ಚಂದಾಗ ಬಿಸಿಲು ಬಿದ್ದರೆ ಕಲರ್ ಬರೋದು ಹಣ್ಣಿಗೆ. ಫುಲ್ ಆರ್ಗ್ಯಾನಿಕ್ ಗಾಯ್ಸ್, ಆರ್ಗ್ಯಾನಿಕ್. ಈಗ ನಮ್ಮಮ್ಮ ಆನಿಯನ್ ಹಾರ್ವೆಸ್ಟ್ ಮಾಡ್ಬೇಕಂತ ಅನ್ನತ್ತಾರ. ಸೊ ಈಗ ಆನಿಯನ್ ಹೋಗಿ ಕೇಳ್ಬೇಕಾ, ನನಗೆ ಕೆಲ್ಸಕ್ಕೆ ಹಚ್ಚಾತಾರ. ಈಗ ಅವು ಭಾಳ ಆಗ್ಯಾವು ಮತ್ತು ಒಬ್ರಿಗಂತೂ ಮಾಡೋಕ್ಕಾಗಿಲ್ಲ. ಸೊ ಈಗ ಹೋಗಿ ಮಾಡೋದು. ವಿ ಆರ್ ಇನ್ ಕಿಚನ್ ಗಾರ್ಡನ್ ಆ್ಯಂಡ್ ಮೈ ಮಾಮ್ ಈಸ್ ಕಮಿಂಗ್ ಬ್ಯಾಕ್. ಸೊ ಈಗ ಫಸ್ಟ್ ಟೈಮ್ ನಾನು ಮಾಡತ್ತೀನಿ ಇದನ್ನು, ನಾ ಯಾವತ್ತೂ ಮಾಡಿಲ್ಲ. ಹಾರ್ವೆಸ್ಟಿಂಗ್ ಬೇರೆ ಫ್ರೂಟ್ಸ್ ಎಲ್ಲ ಮಾಡೀನಿ, ಬಟ್ ಇದು ಆನಿಯನ್ ಯಾವತ್ತೂ ಮಾಡಿಲ್ಲ ನಾ. ಆನಿಯನ್ ಫಸ್ಟ್ ಟೈಮ್. ಸೊ ಈಗ ಬೆಳಗ್ಗೆನ ಚಲೋ ಇರ್ತೈತಿ ಮಾಡಕ್ಕಂತಂದು ಬಂದೀನಿ. ಆ್ಯಂಡ್ ಐ ಹ್ಯಾಡ್ ಟು ಹೆಡ್ ಬಾತ್ ಆಲ್ಸೋ. ನೋಡ್ರಿ, ನಾ ಇಲ್ಲಿ ಕಾಣತೈತಿ ಅದು ಆರೆಂಜ್ ನನ್ನ ತಲೆ. ಅದು ನಿನ್ನೆ ರಾತ್ರಿ ಮೆಹಂದಿ ಹಚ್ಕೊಂಡಿದ್ದೆ, ಅದು ಹಿಂಗೆ ಆಗೈತದ. ಫುಲ್ ಆರೆಂಜ್ ಕಾಣಕತ್ತೈತೆ ಅದು ಹಸೈ. ಐ ಹ್ಯಾವ್ ಟು ಡೂ ಸಮಥಿಂಗ್ ಟು ಮೈ ಹೇರ್ ಗೈಸ್. ಇಟ್ಸ್ ಬೀನ್ ಅ ಲಾಂಗ್ ಟೈಮ್. ನಾನು ನನ್ನ ಹೇರ್ ಕೇರೇ ಮಾಡ್ಕೊಂಡಿಲ್ಲ ಏನು, ಹಾಗೆ ಬಿಡಾತೀನಿ ಎಲ್ಲ. ಸೊ ಎಲ್ಲ ಡ್ರೈ ಆಗಿ ಹಿಂಗೆಲ್ಲ ಆಗ್ಬಿಟ್ಟೈತಿ. ಯಾ, ಸೊ ಅಮ್ಮ ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಟೊಮ್ಯಾಟೊ ಆಮೇಲೆ ಆನಿಯನ್. ಫೈನ್. ನಮ್ಮಮ್ಮಂದು ಹೊಸ ಯೂಟ್ಯೂಬ್ ಚಾನಲ್ ಒಳಗೆ ಹಾರ್ವೆಸ್ಟಿಂಗ್ ವಿಡಿಯೋ ನೋಡಕ್ಕೆ ಸಿಗ್ತೈತಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ಆ್ಯಂಡ್ ನಮ್ಮ ಮಮ್ಮಿ ಪಾಪ ಯಾಕೋ ಮುಖ ಡಲ್ ಆಗೈತಿ. ನಿನ್ನೇನೋ ಸಾಕಾಗ್ಬಿಟ್ಟಿತ್ತು ಅವರಿಗೆ. ಇಲ್ಲ, ಹಾಂ, ಶಿ ಇಸ್ ನಾಟ್ ವೆಲ್ ಅಲ್ಲ. ನಿದ್ದೆ ಆಗಲಿಲ್ಲ ಅಂದ್ರೆ ಹಿಂಗೆ ಬನ್ನಿ ಮಾಡೋಣ. ಆ್ಯಂಡ್ ಈ ವಿಡಿಯೋ ಫುಲ್ ಹಾರ್ವೆಸ್ಟಿಂಗ್ ನಿಮಗೆ ನೋಡ್ಬೇಕಿತ್ತಂದ್ರೆ ನಮ್ಮ ಮಮ್ಮಿನ ಯೂಟ್ಯೂಬ್ ಚಾನಲ್ನಾಗ ಹೋಗಿ ಚೆಕ್ಔಟ್ ಮಾಡಿ. ಆ್ಯಕ್ಚುಲಿ ಮಮ್ಮಿಗೆ ಟಿಫಿನ್ ಮಾಡಬೇಡ ಅಂದಿದ್ದೆ ನಾನು. ಏನೋ ಇವತ್ತೊಂದು ದಿನ ಸ್ವಲ್ಪ ರೆಸ್ಟ್ ಕೊಡೋಣ ಅವ್ರಿಗೆ ಅಂತಂದು. ಆ್ಯಂಡ್ ಇವಾಗ ಪಪ್ಪ ಇದು ತೊಗೊಂಬಂದ್ರು, ಪಾರ್ಸೆಲ್ ಇಡ್ಲಿ ತೊಗೊಂಬಂದಾರ. ಸೊ ಈಗ ಫಸ್ಟ್ ಹಾರ್ವೆಸ್ಟಿಂಗ್ ಮಾಡಕ್ಕೆ ಬಂದು ತಿಂದ ಮೇಲನ ಆಮೇಲೆ ಸ್ಟಾರ್ಟ್ ಮಾಡೋನು ಅಂತ ಅನ್ಕೊಂಡೇವಿ. ನಮ್ಮಮ್ಮ ಒಳಗೆ ಕುಂತು ತಿನ್ನೂನು ಅಂತ ಅನ್ನತ್ತಿದ್ರು, ಬಟ್ ಬಿಡ್ರಿಮ್ಮ ಇಲ್ಲೇ ಕುಂತು ತಿನ್ನೂನು ಅಂತಂದು ಹೇಳಿದೆ. ಮತ್ತು ಪ್ಲೇಟ್ ತೊಗೊಂಬ ಅಂತ ಅನ್ನತ್ತಿದ್ರು ಪಪ್ಪಾಗ. ಬೇಡ, ಇದ್ರೊಳಗೆ ತಿನ್ನೂನು ಅಂತಂದು ಹೇಳಿ ಇಲ್ಲೇ ಕುಡ್ಸೀನಿ ಮಮ್ಮಿಗೆ. ಶಿ ಈಸ್ ಸಿಟ್ಟಿಂಗ್ ಹಿಯರ್. ನಮ್ಮ ಊರೇನು ಬಂದು ಕುಂತೈತಿ ಇಲ್ಲಿ ಪಾಪ. ತಾ ಇದಕ್ಕೆ ಬಂದು ಕುಂತೈತೋ ಏನೋ, ತಂದಲ್ಲ ಏನಲ್ಲ. ಫ್ಯಾಮಿಲಿ ಮೆಂಬರ್. ಫ್ಯಾಮಿಲಿ ಮೆಂಬರ್ ಅದು ಒಂದು. ಬಟ್ ನಾವು ಎಲ್ಲಿರ್ತೀವೋ ಅಲ್ಲಿ ಇರಬೇಕು ಅದಕ್ಕೆ. ಅದಿಲ್ಲ ರೀ? ಹಾಂ, ಅದಿಲ್ಲ ಗೈಸ್. ಯಾವಾಗಾರು ನೀವು ಚೋಳಿಕಾಯಿ ಗಿಡ ನೋಡಿರಿ, ಬಿಕಾಸ್ ನಾ ಅಂತೂ ಫಸ್ಟ್ ಟೈಮ್ ನೋಡಾತೀನಿ. ಫಸ್ಟ್ ಟೈಮ್ ನಮ್ಮಮ್ಮ ಚೋಳಿಕಾಯಿ ಗಿಡ ಹಚ್ಚಿ ಅದನ್ನು ಹಾರ್ವೆಸ್ಟಿಂಗ್ ಮಾಡತ್ತಾರ. ನಾ
ಎಲ್ಲಾನು ಇಲ್ಲಿ ಹಚ್ಚಿದ್ದೆಲ್ಲಾನು ನಾನು ನೋಡಿದ್ದೆ, ಬಟ್ ಇದು ಹಚ್ಚಿದ್ದೆ ನೋಡಿರಲಿಲ್ಲ ನಂಗೆ ಗೊತ್ತೂ ಇರಲಿಲ್ಲ. ಆ್ಯಂಡ್ ಆಲ್ರೆಡಿ ಚೋಳಿಕಾಯಿ ಆಗ್ಯಾವು. ಆ್ಯಂಡ್ ನಾ ಇನ್ನೂ ತನಕ ನನ್ನ ಲೈಫ್ನಾಗ ಚೋಳಿಕಾಯಿ ಗಿಡನೂ ಹಿಂಗೆ ಇರ್ತೈತಿ ಅಂತ ಅಂದ್ಕೊಂಡಿರಲಿಲ್ಲ, ಹಿಂಗೆ ಬೆಳಿತಾವಂತೂ ನಂಗೆ ಗೊತ್ತಿರಲಿಲ್ಲ. ಸೊ ಐ ಶೋ ಯು ಗೈಸ್, ನೀವು ನೋಡಿಲ್ಲ ಅಂದರೆ ಇಲ್ಲಿ ನೋಡಿ, ಇದು ಚೋಳಿಕಾಯಿ ಗಿಡ ಅಂತ. ಚೋಳಿಕಾಯಿ ಪಲ್ಯ ತಿಂತೀವಿ, ಆದರೆ ನಂಗೆ ಅದ್ರದ್ದು ಗಿಡನ ಗೊತ್ತಿರಲಿಲ್ಲ ಹೆಂಗೈತತ್ತೆ. ಇಲ್ಲಿ ನೋಡ್ರಿ, ಹಿಂಗೆ ಅಕ್ಕವಂತೂ ನಾ ಇಮ್ಯಾಜಿನೂ ಮಾಡ್ಕೊಂಡಿರಲಿಲ್ಲ. ನಾ ಹಿಂಗೆ ಮೆಣಸಿನ್ಕಾಯಿ ಆಗಿರ್ತಾವಲ್ಲ ಹಿಂಗೆ ಆಗಿರ್ತಾವ ಅವು ಅಂತ ತಿಳ್ಕೊಂಡಿದ್ದೆ. ನಂಗೆ ಐಡಿಯಾನೇ ಇಲ್ಲಮ್ಮ ಹಿಂಗೂ ಅಕ್ಕವ ಅಂತಂದು. ಮಜಾ ಅದಾವಲ್ಲ ಇವು ಒಂಥರ. ನಾನು ನೋಡಿದ್ದೆ ಊರೊಳಗೆ ಸಣ್ಣಕ್ಕಿದ್ದಾಗ. ಹಾಂ, ಈಗ ನಾನು ಹಾಕಿದ್ದು ಫಸ್ಟ್ ಟೈಮ್ ನೋಡೀನಿ. ಫಸ್ಟ್ ಟೈಮ್ ಇದು. ಆಮೇಲೆ ಅವ್ರಿಗೆ ಹೆಂಗೆ ಕಟ್ ಮಾಡೋದತ್ತು ಗೊತ್ತಾಗತ್ತಿಲ್ಲ. ಕಟ್ ಆಗಿದ್ರೆ ಗಿಡನ ಮುರಿದು ಬಿಡ್ತಾವಲ್ಲ, ಅದಕ್ಕೆ ನಂಗೆ ಹೆದರಿಕೆ ಆತೈತಿ. ಮಾಡತ್ತೀನಿ ನಾನು. ನಮ್ಮಮ್ಮ ಏನೇನು ಹಚ್ಚಿರ್ತಾರ, ಏನೇನು ಬೆಳೆಸಿರ್ತಾರ ಅನ್ನೋದು ಏನೂ ಗೊತ್ತೇ ಇರಲ್ಲ ನನಗೆ. ಎಲ್ಲ ಈಗೀಗ ಹುಟ್ಟು ಬಂದೇನು ಅನ್ಸಾತೈತಿ. ಯಾಕಂದ್ರೆ ಇವರೆಲ್ಲ ಏನೂ ಗೊತ್ತೇ ಇರಂಗಿಲ್ಲ. ನಾವು ತಿಂತೀವಿ, ಮಾಡ್ತೀವಿ ಎಲ್ಲ ಡೈಲಿ ಯೂಶ್ವಲಿ ನಮ್ದು ಊಟ ಎಲ್ಲ ಮಾಡ್ತಿರ್ತೀವಿ, ಬಟ್ ಹಿಂಗೂ ಇರ್ತಾವೆ ಗಿಡ ಅನ್ನೋದು ಇಟ್ಸ್ ಸೋ ವಿಯರ್ಡ್ಲಲ್ಲ, ಗೊತ್ತೇ ಆಗಂಗಿಲ್ಲ. ನಾವು ಅದ್ರ ಬಗ್ಗೆ ತಿಳ್ಕೊಳಕ್ಕೂ ಹೋಗಂಗಿಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋರಿಗೆ, ಅಗ್ರಿಕಲ್ಚರ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋರಿಗೆಲ್ಲ ಚಲೋ ಅಂದರೆ ನಾಲೆಜ್ ಇರ್ತೈತಿ. ನಮ್ಮಮ್ಮ ಚೋಳಿಕಾಯಿ ಹರಿಯುತ್ತನ ನಾ ಒಂದು ಸ್ವಲ್ಪ ಟೊಮ್ಯಾಟೋಸ್ ಹರ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲೇ ಹೇಳ್ತೀನಲ್ಲ, ಅಷ್ಟು ಸಾಕಾಗೋಯ್ತು ನನಗೆ. ಈ ಬಿಸಿಲ ಜಾಸ್ತಿ ಆಗತೈತಿ. ಬಟ್ ಇಲ್ಲಿ ನೋಡಿ, ಅದಕ್ಕೆ ಇಷ್ಟೆಲ್ಲ ಹಾರ್ವೆಸ್ಟ್ ಮಾಡೇವಿ. ಈಗ ಚೋಳಿಕಾಯಿ, ಮೆಣಸಿನ್ಕಾಯಿ, ಟೊಮ್ಯಾಟೋಸ್, ಆಮೇಲೆ ಇಲ್ಲಿ ಡೊಣ್ ಮೆಣಸಿನ್ಕಾಯಿ ಒಂದು ಸಣ್ಣ ಸಣ್ಣ ಅದಾವು. ಸೊ ಸದ್ಯಕ್ಕೆ ಇಷ್ಟು ಮಾಡೇವಿ. ಈಗ ಬಿಸಿಲು ಜಾಸ್ತಿ ಬೇರೆ ಆಯಿತು. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣಂತೀಗ. ನಾ ಹೇಳತ್ತೆ ನಮ್ಮ ಮಮ್ಮಿಗೆ, ಬೇಡಮ್ಮ ಈಗ ಸಾಕು, ಆಮೇಲೆ ಮಾಡೋನು ಮತ್ತೆ ಅಂತ. ನಮ್ಮವ್ರಿಗೆ ಪಾಪ ನೋಡ್ಕೊಂತ ಕೂತ್ಬಿಟ್ಟೈತಿಲ್ಲೇ ಅವಾಗಿಂದ. ಅದಕ್ಕೂ ಮನೆಗೆ ಹೋಗೋದೈತಿ, ಸಾಕಾಗೈತೆ ಅದಕ್ಕೂ. ತಾಂತೂ ಏನೂ ಕೆಲಸ ಮಾಡೋಂಗಿಲ್ಲ, ಏನಿಲ್ಲ. ಆದರೆ ನಿಂಗೆ ಸಾಕಾಗೈತಿ ಅದಿಲ್ಲ, ಕುಂತು ಸಾಕಾಗೈತಿ. ಅನ್ನ ಅಂದ್ರೆ ನೋಡು ನಮ್ಮಮ್ಮ ಏನು ಹಿಡ್ಕೊಂಬಂದಿರಿಮ್ಮ? ಸೌತೆಕಾಯಿ, ಬದ್ನೆಕಾಯಿ, ಟೊಮ್ಯಾಟೊ. ಸಾಕಾಗೋಯ್ತು ಅಮ್ಮ, ಹೋಗ್ಬಿಡೋನೇನ ಮನೆಗೆ. ಚಲೋ, ನಿಂಗೆ ಇಷ್ಟ ಆಯ್ತು. ಆನಿಯನ್ ಹಾರ್ವೆಸ್ಟಿಂಗ್ ಅಂತ ನೀನು ಆನಿಯನ್ ಹಾರ್ವೆಸ್ಟ್ ಮಾಡಿಲ್ಲ ನಾವು. ಸಾಕಾಗೋಗೈತಿ, ಇಷ್ಟಕ್ಕೆ ಸಾಕಾತು. ಆಮೇಲೆ ಮತ್ತೆ ಅದನ್ನು ಮಾಡೋಣಂತ. ಈಗ ಒಂದು ಫಂಕ್ಷನಿಗೆ ಅಟೆಂಡ್ ಆಗೋದಿತ್ತು. ಸೊ ಅಲ್ಲಿ ಹೋಗಾಕ ನಾವೀಗ ರೆಡಿ ಆಗ್ಬೇಕಿತ್ತು. ಅದಕ್ಕೆ ನಾ ಏನು ಹಾಕೊಳತ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ನಮ್ಮ ಮಮ್ಮಿಗೆ ಒಂದು ಕೆಲಸ ಕೊಟ್ಟೇನೆ ಈಗ. ಅವರಿಗೆ ಇದು ಬ್ಲೌಸ್ ನಂದು ತೋಳು ಸೈಜಿಗೆ ಹಿಡಿದು ಕೊಡಂತಂದು ಹೇಳೀನಿ. ಬಿಕಾಸ್ ಅದು ನಂದಲ್ಲ, ನಮ್ಮ ಅಮ್ಮಂದದ ಸಾರಿ. ಆ್ಯಂಡ್ ಅದು ಆ ಸಾರಿ ಅವ್ರ ಮದ್ವೆ ಟೈಮ್ನಾಗ ಅವ್ರ ಅಮ್ಮ ಕೊಡ್ಸಿದ ಸಾರಿ ಅದ, ಅಂದ್ರೆ ನಮ್ಮ ಅಜ್ಜಿ. ಸೊ ಆ ಸಾರಿನ ಅವ್ರು ಹಂಗೆ ಇಟ್ಟಿದ್ರಿ, ಹಾಕೊಂಡಿರ್ಲಿಲ್ಲ. ಎಷ್ಟು ವರ್ಷ ಹಾಕೊಂಡೇ ಇಲ್ಲಲ್ಲಮ್ಮ ನೀವು ಅದನ್ನ? ಹಾಂ, ಮದ್ವೆ ಆದ್ಮೇಲೆ ಒಂದ್ಸತಿ ಏನೋ ಹಾಕೊಂಡಿದ್ರಂತ ಅಷ್ಟೇ, ಮತ್ತೆ ಹಾಕೊಂಡೇ ಇಲ್ಲ. ಆದ್ರೆ ಪಿಟ್ಟು ಮಾಡಿ ಅವ್ರಿಗೆ ಆ ಕಲರ್ ಇಷ್ಟ ಆಗಿರ್ಲಿಲ್ಲ ಅಂತ. ಅದಕ್ಕೆ ನಮ್ಮ ಅಜ್ಜಿ ಏನು ಮಾಡಿದ್ರೆ, ಇವ್ರಿಗೆ ಗೊತ್ತಿಲ್ಲ ಅಂದರೆ ಶಾಪಿಂಗ್ ಹೋದಾಗ ಅವಾಗ ತೊಗೊಂಬಂದ್ಬಿಟ್ಟಿದ್ರೆ, ಆಮೇಲೆ ತೋರ್ಸ್ಯಾರ ಇವರಿಗೆ. ಅವಾಗ ಅವ್ರಿಗೆ ಇಷ್ಟ ಆಗಿರ್ಲಿಲ್ಲ ಇದು ಕಲರ್, ಅವ್ರಿಗೆ ಅಷ್ಟು ಇಷ್ಟ ಆಗಿಲ್ಲ. ಅದಕ್ಕೆ ಲಾಸ್ಟ್ ಟೈಮ್ ನಾನು ನಮ್ಮ ಅಮ್ಮಂದು ಡ್ರೆಸ್ಸಿಂಗ್ ರೂಮ್ ಎಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ನಂಗೆ ಆ ಸಾರಿ ಸಿಕ್ತು. ಸೊ ನಾ ಇದನ್ನ ಹಾಕೋತೀನಿ, ಏನಾದ್ರು ಫಂಕ್ಷನ್ಸ್ ಇದ್ದ ಹಾಕೋಬೇಕು ಅಂತ ನಾನು ಇಟ್ಕೊಂಡಿದ್ದೆ. ಸೊ ಒಂದ್ಸತಿ ಆದ್ರೂ ಹಾಕೋಬೇಕಂತಂದೆ. ಸೊ ಅದನ್ನು ನಾನು ಈಗ ಹಾಕೊಳತ್ತೀನಿ ಈ ಫಂಕ್ಷನಿಗೆ. ಆ್ಯಂಡ್ ಹಾಕೊಂಡು ಆದಮೇಲೆ ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ಅದು ಕಲರ್ ಸ್ವಲ್ಪ ಡಾರ್ಕ್ ಐತಿ, ನಂಗೆ ಗೊತ್ತಿಲ್ಲ ಅದು ನನಗೆ ಸೂಟ್ ಆಗ್ತೈತೋ ಇಲ್ಲೋ, ನನಗೂ ಅಷ್ಟು ಐಡಿಯಾ ಇಲ್ಲ. ಯಾಕಂದ್ರೆ ಕಲರ್ ಅದು ನೋಡೋದು ಹೆಂಗೈತಿ, ಫುಲ್ ಜಮ್ ಐತದ. ಜಸ್ಟ್ ಇಮ್ಯಾಜಿನ್ ಬ್ಲೌಸ್ ಹೆಂಗೈತಂದ್ರೆ ಸಾರಿ ಹೆಂಗಿರ್ಬೇಕಂತ. ಸೊ ನಾನು ಅದು ಆಲ್ರೆಡಿ ತೋರಿಸಿದ್ದೆ, ನಾನು ಆ ವ್ಲಾಗ್ನಾಗೂ ನಾನು ತೋರಿಸಿದ್ದೆ ಆ ಸಾರಿ ನಮ್ಮ ಮತ್ತೆ ಹಾಕೋತೀನಿ ಅಂತಲೂ ಹೇಳಿದ್ದೆ. ಸೊ ಅದು ಈಗ ಬಂತು ಟೈಮ್ ಹಾಕೊಳಕ್ಕೆ. ಆ್ಯಂಡ್ ತೋರಿಸ್ತೀನಿ ನಿಮಗೆ. ಫೈನಲಿ ನಾನು ಈ ಸಾರಿ ಉಟ್ಕೊಂಡೆ. ನಮ್ಮಮ್ಮ ಅದು ನಾನು ಆಗಲೇ ತೋರಿಸಿದ್ನಲ್ಲ, ಸೊ ಅದು ಸ್ವಲ್ಪ ಇಲ್ಲಿ ಹಿಡಿದುಕೊಟ್ರು ನಮ್ಮ ಮಮ್ಮಿ ಬ್ಲೌಸ್. ಈ ಥರ ನಾನು ರೆಡಿ ಆಗಿದ್ದೀನಿ. ಹೇಗೆ ರೆಡಿ ಆಗಿದ್ದೀನಿ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಗಾಯ್ಸ್. ಆ್ಯಂಡ್ ಆಲ್ಸೋ ಇದು ಇಯರಿಂಗ್ಸ್ ರೀಸೆಂಟ್ಲಿ ನಾನು ಹಾಕಿದ್ನಲ್ಲ, ವೆಸ್ಟ್ ಸೈಡಲ್ಲಿ ತೊಗೊಂಡಿರೋದು. ಸೊ ದಿಸ್ ಇಸ್ ನ್ಯೂ ಒನ್. ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿದೆ, ಇದು ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಮ್ಯಾಚಿಂಗ್ ಬಳೆ ಹಾಕ್ಕೊಂಡಿದ್ದೀನಿ. ಇಟ್ಸ್ ಲುಕಿಂಗ್ ಪರ್ಫೆಕ್ಟ್. ಅಂದರೆ ಇದು ಪಿಂಕ್ ಇದೆ ಒಳಗಡೆ, ಆ್ಯಂಡ್ ಇದು ಪಿಂಕ್ ಆ್ಯಂಡ್ ಎಲ್ಲೋ ಹಾಕ್ಕೊಂಡಿದ್ದೀನಿ. ಇಟ್ಸ್ ಲುಕಿಂಗ್ ಗುಡ್. ಆ್ಯಂಡ್ ನನ್ನ ಮೇಕಪ್ ಹೆಂಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಆಲ್ಸೋ ನನ್ನ ಫುಲ್ ಹೇಗೆ ಕಾಣ್ತಿದೆ ಸಾರಿ ಅಂತ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ನಾನೇ ಈ ಸಾರಿ ಹಾಕ್ಕೊಂಡಿರೋದು, ಸೆಲ್ಫ್ ವೋರ್. ಓಕೆ, ಸೊ ಐ ವಿಲ್ ಶೋ ಯು. ಸೊ ಈ
ಥರ ಹಾಕ್ಕೊಂಡಿದ್ದೀನಿ, ಈ ಥರ ಲಾಂಗ್ ಬಿಟ್ಕೊಂಡಿದ್ದೀನಿ. ಹಾಯ್ ಯು ಆಲ್, ಐ ಆಮ್ ಬ್ಯಾಕ್ ಹೋಮ್. ಆ್ಯಂಡ್ ಇವಾಗ ಈ ಲಿಪ್ಸ್ಟಿಕ್ ಟ್ರೈ ಮಾಡೋದಿದೆ. ಸೊ ಇದು ಸ್ವಿಸ್ ಬ್ಯೂಟಿದು ಹೊಸ ಲಿಪ್ಸ್ಟಿಕ್ ಆರ್ಡ್ರ್ ಹಾಕಿದ್ದೆ ಆ್ಯಂಡ್ ಇವತ್ತು ಬಂತು ಇದು. ಸೊ ಟ್ರೈ ಮಾಡಿ ನೋಡಿದೆ. ನನ್ನ ಕಲರ್ ಕಾಂಪ್ಲೆಕ್ಷನಿಗೆ ಅಷ್ಟು ಸೂಟ್ ಆಗಿಲ್ಲ ಅನ್ನಿಸ್ತೈತಿ. ಸೊ ಇಷ್ಟು ತನ ನಮ್ಮ ಏನು ಡರ್ಕಿ ಹೊಡಿತೀರಿ ಮದುವೆ ಊಟ ಡರ್ಕಿ. ಸೊ ಇದು ಯಾವ ಶೇಡಲ್ಲಿ ಐತಂದ್ರೆ 19 ಆರ್ಟಿಸ್ಟ್ ನೂಡ್ ಅಂತೆ ಈ ಶೇಡ್. ಆ್ಯಕ್ಚುಲಿ ಚೆನ್ನಾಗೈತಿ, ಬಟ್ ನಂಗೆ ಮೋಸ್ಟ್ಲಿ ರೆಡಿ ಆದ್ಮೇಲೆ ಚಲೋ ಕಾಣ್ತೈತೆ ಅನಿಸ್ತೈತಿ. ಮೋಸ್ಟ್ಲಿ ಇದು ನಮ್ಮ ಅಮ್ಮಗೆ ಸೂಟ್ ಆಗ್ತೈತೆ ಅನಿಸ್ತೈತಿದ ಈ ಲಿಪ್ ಕಲರ್. ಬಟ್ ಮಿಕ್ಸ್ ಮಾಡಿ ಹಚ್ಕೋಬಹುದು. ಕೊಡ್ರ ಮೇಲೆ ಕೈ ಹಿಂಗೆ ಹಿಡೀರಿ, ಹಿಂಗೆ ಹತ್ತೈತಿಲ್ಲ ಮೇಲೆ ಟ್ರೈ ಮಾಡಿ ನೋಡೋಣ. ಹತ್ತೈತಿ ಹತ್ತಲಿಲ್ಲ ಕಲರ್ ಹತ್ತಂಗಿಲ್ಲ. ಡಾರ್ಕ್ ಹಚ್ಕೊಂಡು ನೋಡೋಣ ಹತ್ತೈತಿಲ್ಲ. ಹಚ್ತಾರಪ್ಪ ಲಿಪ್ಸ್ಟಿಕ್. ಅದೇನೋ ಫೋಟೋ ತೆಗಿತೈತೆ ಹಂಗೆ. ತುಂಬಾನೇ ಕೊಡತ್ತೀನಿ. ಈಗ ಅಳ್ಸಕೊಳಕ್ಕೆ ನಂಗೆ ಹೋಗಿ ಎದ್ದು ಅಳ್ಸ್ಕೊಳಕ್ಕೆ ಕಷ್ಟ. ಅದಕ್ಕೆ ನಿಮ್ಮ ಕೈಗೆ ಒರ್ಸಾತೀನಿ. ಟಿಶ್ಯೂ ಕೊಟ್ಟಿದ್ರಲ್ಲ ಆ್ಯಕ್ಚುಲಿ ಚಲೋ ಐತಿ, ಬಟ್ ನೋಡೋಣ ಒಂದೊಂದು ಡ್ರೆಸ್ಸಿಗೆ ಸೂಟ್ ಆಗ್ತೈತೆ ಅನ್ನಿಸ್ತೈತದ. ಆಕಳಿಸ್ರಿ ನಿದ್ದೆ ಬಂದೈತೆ ಮಮ್ಮಿಗೆ. ನಿದ್ದೆ ಬಂದಿಲ್ಲ, ಅದು ಹೊಟ್ಟೆ ವಜ್ಜಾಗಿ. ಮದುವೆ ಊಟ ಸ್ವಲ್ಪ ಹೆವಿ ಅನ್ಸುತ್ತಲ್ಲ ಹೊಟ್ಟೆ, ಅಲ್ಲಿ ಸೋಡಾ ಹಾಕಿರ್ತಾರಲ್ಲ. ಬಟ್ ಫುಡ್ ವಾಸ್ ಗುಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಓಕೆ ಬಾಯ್.